ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ ಮಾನಸ ಹೊಳ್ಳ. ಠಾಣೆ, ಕೇರ್ ಆಫ್ ಶ್ರೀರಾಮ್ಪುರ. ಈ ಚಲನಚಿತ್ರ ನನ್ನ ಸಂಗೀತ ನಿರ್ದೇಶನದಲ್ಲಿ ಬರ್ತಿರುವಂಥ 7ನೇ ಚಿತ್ರ, ಅಂದರೆ ಥಿಯೇಟ್ರಿಕಲ್ಲಿ ರಿಲೀಸ್ ಆಗ್ತಿರುವಂಥ 7ನೇ ಚಿತ್ರ. ಇದಕ್ಕೆ ಮುಂಚೆ 6 to 6 ಮನಸ್ಸಾಗಿದೆ, ಬಯಲು ಸೀಮೆ, ಮಸಣದ ಹೂವು, ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಹಾಗೆ ಧಾರಾವಾಹಿಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ. 500ಕ್ಕೂ ಹೆಚ್ಚು ಫಿಲ್ಮ್ಗಳಿಗೆ ಆಸ್ ಎ ಪ್ಲೇಬ್ಯಾಕ್ ಸಿಂಗರ್ ವರ್ಕ್ ಮಾಡಿದ್ದೀನಿ. ಸುಮಾರು ಒಂದು 25 ವರ್ಷಗಳ ಕಾಲ ಜರ್ನಿ ಅಂತ ಹೇಳ್ಬೋದು. ಠಾಣೆ ಒಂದ್ ರೀತಿ ನನಗೆ ಸ್ಪೆಷಲ್. ಈ ಚಲನಚಿತ್ರ ನನಗೆ ಬರ್ಬೇಕಾದ್ರೆ ಇದರ ನಿರ್ದೇಶಕರು ಭಗತ್ ರಾಜ್ ಅವರು ಕಾರಣ. ನಾನು ಬಯಲುಸೀಮೆ ಚಿತ್ರ ಮಾಡ್ಬೇಕಾದ್ರೆ ಇವರು ನನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು. ಈ ತರ ಒಂದು ಸಬ್ಜೆಕ್ಟ್ ಇದೆ, ಮಾಡ್ತೀರಾ ಅಂತಂದಾಗ ನನಗೂ ಚಾಲೆಂಜಿಂಗ್ ಅನ್ನಿಸ್ತು. ಬಿಕಾಸ್ ಒಂಥರ ಮಾಸ್ ಓರಿಯೆಂಟೆಡ್, ಬಿಕಾಸ್ ಒಂದಷ್ಟು ಆಸ್ ಎ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಇದನ್ನ ನಿಭಾಯಿಸಬಲ್ರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ಗೆ ಈ ಚಲನಚಿತ್ರ ಒಂದು ನನ್ನ ಆನ್ಸರ್ ಅಂತ ಹೇಳ್ಬೋದು. ಇದರಲ್ಲಿ ನಾನು ವರ್ಕ್ ಮಾಡಿರುವಂಥದ್ದು. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಈ ಚಲನಚಿತ್ರಕ್ಕೆ ಕೆಲಸ ಮಾಡಿರೋದು. ಕಥೆನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ. ಒಂದು ಸ್ಲಮ್, ಅದರ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ಸ್, ಮತ್ತೆ ಆ ಹೀರೋ ಒಂದು ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಆದಾಗ ಅಲ್ಲಿ ಬರುವಂತ ಒಂದಷ್ಟು ಸಿಚುವೇಶನ್ಗಳು ಇದ್ರ ಮೂಲಕ ಹೋಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾನೇ ಸ್ಕೋಪ್ ಇತ್ತು. ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ಸುಮಾರು 3ನೇ ಸಲ ನಾನು ಹೊಸದಾಗಿ ಶುರು ಮಾಡಿದ್ದೀನಿ. ಫಸ್ಟ್ ಒಂದ್ಸಲಿ ಸ್ಟಾರ್ಟ್ ಮಾಡಿದೆ, ಒಂದು ಹಾಫ್ ವರ್ಗು ವರ್ಕ್ ಮಾಡಿದೆ. ಅಗೇನ್ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡಿದೆ, ಅದಷ್ಟು ಡಿಲೀಟ್ ಮಾಡಿ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡಿದೆ. ಅಗೇನ್ ಒಂದು 2 ರೀಲ್ ಆಗೋವರೆಗೂ ಇಲ್ಲ ಇನ್ನೂ ಏನೋ ಬೇಕು ಅಂತ ಮತ್ತೆ 3ನೇ ಸಲಿ ಅಲ್ಲಿ ಅಷ್ಟೊತ್ತಿಗೆ ನಂಗೆ ಹೋಲ್ಡ್ ಸಿಕ್ತು ಅನ್ನಿಸ್ತು. ಸೊ 3ನೇ ಸಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ನನಗೊಂದು ಗ್ರಿಪ್ ಸಿಗ್ತಾ ಹೋಗ್ತು. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾನೇ ಸ್ಕೋಪ್ ಇತ್ತು ಅಂತ ಹೇಳ್ಬೋದು. ಮೆಲೋಡಿ, ಮಾಸ್ ಎಲ್ಲ ಮಿಕ್ಸ್ ಇರೋಂಥ ಒಂದು ಚಲನಚಿತ್ರ. ಐ ಮೀನ್ ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡೋದಕ್ಕೆ ಇದರಲ್ಲಿ 2 ಹಾಡಿದೆ. ಯೂಶಲಿ ಹೀರೋ ಎಂಟ್ರಿಗೆ ಒಂದು ಮಾಸ್ ಸಾಂಗ್ ಯಾವಾಗಲೂ ಇರುತ್ತೆ, ಬಟ್ ಇದರಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್, ಒಂದು ಮೋಟಿವೇಶನಲ್ ಸಾಂಗ್ ಇದರಲ್ಲಿ ಹೀರೋ ಎಂಟ್ರಿಗೆ ಇದೆ. ಅಂದರೆ ಹೀರೋ ಬಂದು ನಮ್ಮ ಪ್ರವೀಣ್ ಅವರು, ಅವರೇ ಪ್ರೊಡ್ಯೂಸರ್ ಕೂಡ. ಅವರ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ, ಅವರು ಇರುವಂಥ ಏರಿಯಾದಲ್ಲಿ ಎಲ್ರಿಗೂ ಒಂದು ಹೆಲ್ಪಿಂಗ್ ನೇಚರ್ ಆಗಿ, ತುಂಬಾ ಸ್ವಾಭಿಮಾನಿಯಾಗಿ ಇರುವಂಥ ಒಂದು ವ್ಯಕ್ತಿ, ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಹೇಗ್ ಮಾಡ್ತಾರೆ ಕೆಲಸ ಎಲ್ಲ, ಜನಗಳ ಜೊತೆ ಹೇಗಿರ್ತಾರೆ ಅನ್ನೋ ಒಂದು ಇಂಟ್ರೊಡಕ್ಷನ್ ಬರ್ಬೇಕಾದ್ರೆ ಒಂದು ಸಾಂಗ್ ಇದೆ. ಸೊ ಅದನ್ನ ನಮ್ಮ ಮಜಾ ಟಾಕೀಸ್ ರೆಮೋ ಅವರು ಬರ್ತಿದ್ದಾರೆ. ಅದನ್ನ ಒಂದು ವಿಭಿನ್ನವಾದ ಪ್ರಯತ್ನ ಅಂತ. ಆಕ್ಚುಲಿ ಅದು ಫಸ್ಟ್ ಮೇಲ್ ಫೀಮೇಲ್ ಸಿಂಗರ್ ಆ ಥರ ಹಾಡ್ಸೋಣ ಅಂತ ಅನ್ಕೊಂಡ್ವಿ. ಬಟ್ ಆ ಲಿರಿಕ್ ಬಂದ ಮೇಲೆ ಇದೊಂದು ಮೋಟಿವೇಶನಲ್ ಸಾಂಗ್ ಆಗಿ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ರೀಚ್ ಆಗಬೇಕು ಅಂತಂದ್ರೆ ಮಕ್ಕಳು ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಬಂದು ಆಗ ನಾವು ಜ್ಞಾನ, ಸರಿಗಮಪ ಜ್ಞಾನ, ಹಾಗೆ ದಿವ್ಯಾ ಇವರು ನಿಮ್ಮೆಲ್ಲರೂ ಗೊತ್ತಿರಬೇಕು, ಅವರ ಮಗಳು ಕೂಡ ಹಾಡಿದ್ದಾಳೆ. ನಂತರ ನಾಗಚಂದ್ರಿಕಾ ಅಂತ ಪ್ಲೇಬ್ಯಾಕ್ ಸಿಂಗರ್, ಅವ್ರ ಮಗ ಹಾಡಿದ್ದಾನೆ. ಮತ್ತೆ ನನ್ನ ಸ್ಟೂಡೆಂಟ್ ಒಬ್ರು ಹಾಡಿದ್ದಾಳೆ. ಸೊ 5 ಜನ ಮಕ್ಕಳು ಈ ಸಾಂಗ್ ಹಾಡಿದ್ದಾರೆ. ಇನ್ನೊಬ್ರು ಕುಶಲ ಅಂತ ಅವ್ರ ಮಗಳು ಹಾಡಿದ್ದಾಳೆ. ಸೊ ಇದೊಂಥರ ವಿಭಿನ್ನವಾಗಿ ಮೂಡ್ ಬಂದಿದೆ, ಒಂಥರ ಮೆಲೋಡಿ ಆಗೋದಿದೆ, ಅದಕ್ಕೆ ಲೈಟ್ ಒಂದು ಫೋಕ್ ಟಚ್ ಇದೆ. ಇದು ಖಂಡಿತ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಸಾಂಗ್ ಬಂದು ಡುವೆಟ್ ಸಾಂಗ್. ಇದನ್ನ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಇದರ ಸಾಹಿತ್ಯ ಬರೆದಿರೋದು ಧಮಾಕ ಅಂತ ಒಂದು ಚಲನಚಿತ್ರ ಬಂದಿತ್ತು, ಅದರ ಡೈರೆಕ್ಟರ್ ಲಕ್ಷ್ಮೀ ರಮೇಶ್ ಅಂತ ಅವರು ಇದರ ಸಾಹಿತ್ಯ ಬರೆದಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ರಾಜೇಶ್ ಕೃಷ್ಣನ್ ಅವರು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಈ ಸಾಂಗ್ನ ಹಾಡಿದ್ದಾರೆ. ಸೊ ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಆಕ್ಟ್ಗಳ ಒಂದು ದಂಡೆ ಇದೆ ಅಂತ ಹೇಳ್ಬೋದು. ಯಾವುದೇ ಸೀನ್ ತಗೊಂಡ್ರು ಒಂದಷ್ಟು ಜನ ಅದರಲ್ಲಿ, ಮತ್ತೆ ಯಾರ ಆಕ್ಟಿಂಗ್ ಕೂಡ ಎಲ್ಲೂ ಡಲ್ ಇಲ್ಲ, ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಅದರಲ್ಲಿ ಹೈಲೈಟ್ ಆಗಿದೆ. ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಈ ಮೂವಿನಲ್ಲಿ. ಭಗತ್ ರಾಜ್ ಅವರು ಈ ನಿರ್ದೇಶನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅದು ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಪ್ರವೀಣ್ ಅವರು ಫಸ್ಟ್ ಟೈಮ್ ಅವರು ಮಾಡಿರೋದು ತುಂಬಾ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನೇನು ಸದ್ಯದಲ್ಲೇ ಈ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಚಲನಚಿತ್ರ ತಂಡಕ್ಕೆ ಬೇಕು. ಈ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲರ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಠಾಣೆ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್.